ನೀರಿಗೆ ಈ ರೀತಿ ಸೋಪ್ ಪೌಡರ್ನ ಹಾಕಿ ಆಮೇಲೆ ನೋಡಿ ಮ್ಯಾಜಿಕ್, ನಿಮ್ಮ ದೊಡ್ಡ ಕೆಲಸಗಳು ನಿಮಿಷದಲ್ಲಿ ಮುಗಿಯುತ್ತೆ. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಮತ್ತು ನನ್ನ ಚಾನಲ್ಗೆ ಸ್ವಾಗತ. ನನ್ನ ಹೆಸರು ವೀಕ್ಷಿತ. ನನ್ನ ಚಾನಲ್ ಹೆಸರು ಸಿಂಪ್ಲಿ ಬ್ಯೂಟಿಫುಲ್ ಕನ್ನಡ. ಒಂದು ಮಗ್ ತೊಗೊಳ್ಳಿ. ಮಗ್ಗಿಗೆ ಸ್ವಲ್ಪ ಬಿಸಿ ನೀರನ್ನ ಹಾಕ್ಕೊಳ್ಬೇಕು ನೋಡಿ. ಆಮೇಲೆ ಇದಕ್ಕೆ ಸೋಪ್ ಪೌಡರ್ನ ಹಾಕ್ಕೊಳ್ಳಿ. ಎರಡನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಇದು ನಿಮ್ಮ ಮನೆಯ ದೊಡ್ಡ ಕೆಲಸಗಳಿಗೆ ಬರುತ್ತೆ. ಯೂಶ್ವಲಿ ನಾವು ಏನು ಮಾಡ್ತೀವಿ, ಸೋಪ್ ಪೌಡರ್ನ ಬಟ್ಟೆ ಒಗೆಯೋದಕ್ಕೆ ಬಳಸ್ತೀವಿ ಅಲ್ವಾ. ಅದೇ ಸೋಪ್ ಪೌಡರ್ನ ನಾವು ಈ ರೀತಿ ಬಳಸೋದ್ರಿಂದ ನಮ್ಮ ಕೆಲಸ ಕೂಡ ಸುಲಭ ಆಗುತ್ತೆ. ನಾವು ಊಹಿಸಿಯೂ ಇರೋದಿಲ್ಲ ಇದನ್ನು ಹೀಗೂ ಬಳಸಬಹುದು ಅಂತ. ಅಷ್ಟು ಚೆನ್ನಾಗಿ ಇದು ರಿಸಲ್ಟ್ನ ಕೊಡುತ್ತೆ. ಸೋಪ್ ಪೌಡರ್ನ ಚೆನ್ನಾಗಿ ಮಿಕ್ಸ್ ಮಾಡಿದಾಗ ಬಿಸಿ ನೀರು ಜೊತೆಗೆ ಇದು ಚೆನ್ನಾಗಿ ಕರಗಿ ಹೋಗುತ್ತೆ. ಆಮೇಲೆ ಏನು ಮಾಡ್ಬೋದು ಅಂತ ತೋರಿಸ್ತೀನಿ. ಇದನ್ನು ಒಂದು ಬಾಟಲ್ಗೆ ಹಾಕಿ ಸ್ಟೋರ್ ಮಾಡಿ ಇಟ್ಕೊಳ್ಳಿ. ಇದು ತುಂಬ ದಿನದವರೆಗೆ ನಿಮಗೆ ಬರುತ್ತೆ. ಒಂದು ಸಲ ನೀವು ರೆಡಿ ಮಾಡ್ಕೊಂಡು ಇಟ್ಕೊಂಡ್ರಿ ಅಂದರೆ ಸುಮಾರು ಒಂದು ತಿಂಗಳವರೆಗೆ ನಿಮಗೆ ಇದರ ಚಿಂತೆ ಇರೋದಿಲ್ಲ. ಈ ರೀತಿ ಯಾವುದಾದ್ರು ಬಾಟಲ್ಗೆ ಹಾಕಿ ಸ್ಟೋರ್ ಮಾಡಿ ಇಟ್ಕೊಂಡ್ರೆ ಆಯಿತು. ಇದು ನಿಮ್ಮ ಕೆಲಸಕ್ಕೆ ಹೇಗೆಲ್ಲ ಉಪಯೋಗಿಸ್ಕೊಳ್ಬೋದು ಅಂತ ನಾನು ನಿಮಗೆ ಇವಾಗ ತಿಳಿಸ್ಕೊಡ್ತೀನಿ. ಬಟ್ಟೆ ಒಗೆಯುವಾಗ ನಾವು ಸೋಪ್ ಪೌಡರ್ನ ಬದಲಿಗೆ ಈ ರೀತಿ ಈ ಸೋಪ್ ಲಿಕ್ವಿಡ್ನ ಹಾಕೋದ್ರಿಂದ ಬಟ್ಟೆ ಚೆನ್ನಾಗಿ ಕ್ಲೀನ್ ಆಗುತ್ತೆ. ಯೂಶ್ವಲಿ ಬಟ್ಟೆನಲ್ಲಿ ಏನಾಗುತ್ತೆ ಅಂದರೆ ನಾವು ಡೈರೆಕ್ಟ್ ಸೋಪ್ ಪೌಡರ್ನ ವಾಷಿಂಗ್ ಮಿಷಿನ್ಗೆ ಹಾಕಬಾರ್ದು. ಹಾಕೋದ್ರಿಂದ ಬಟ್ಟೆನಲ್ಲಿ ಅಲ್ಲಲ್ಲಿ ಸ್ಟೇನ್ಸ್ ಕೂತ್ಕೊಳ್ಳೋಂಥ ಚಾನ್ಸಸ್ ಇರುತ್ತೆ. ಹಾಗೆ ವಾಷಿಂಗ್ ಮಿಷಿನ್ ಕೂಡ ಬೇಗನೆ ಹಾಳಾಗುವಂಥ ಚಾನ್ಸಸ್ ಇರುತ್ತೆ. ಅದರ ಬದಲು ನಾವು ಈ ರೀತಿ ಲಿಕ್ವಿಡ್ನ ಹಾಕೋದ್ರಿಂದ ಬಟ್ಟೆನೂ ಚೆನ್ನಾಗಿ ಕ್ಲೀನ್ ಆಗುತ್ತೆ. ಅದರ ಜೊತೆಗೆ ವಾಷಿಂಗ್ ಮಿಷಿನ್ ಕೂಡ ತುಂಬಾ ದಿನದವರೆಗೆ ಬಾಳಿಕೆ ಬರುತ್ತೆ. ಇನ್ನು ನೆಲ ಒರೆಸುವ ನೀರಿಗೂ ಕೂಡ ನಾವು ಇದನ್ನು ಬೆರೆಸ್ಕೊಳ್ಬೋದು. ನೆಲ ಒರೆಸುವ ನೀರಿಗೆ ಸ್ವಲ್ಪ ಈ ನೀರನ್ನು ಹಾಕ್ಕೊಂಡು ಅದರಿಂದ ನೆಲ ಒರೆಸೋದ್ರಿಂದ ನೆಲದಲ್ಲಿ ಏನೇ ಕರೆ ಕಟ್ಟಿದ್ರೂ ಅದು ನೀಟಾಗಿ ಕ್ಲೀನ್ ಆಗುತ್ತೆ. ನೆಲ ತುಂಬಾ ಒಳ್ಳೆ ಶೈನಿಂಗ್ ಬರುತ್ತೆ. ನೆಲ ತುಂಬಾ ಚೆನ್ನಾಗಿ ಕ್ಲೀನ್ ಆಗುತ್ತೆ. ಈ ರೀತಿ ನೀವು ನೆಲ ಒರೆಸಿ ನೋಡಿ, ನಿಮಗೆ ಆಶ್ಚರ್ಯ ಪಡ್ತೀರಾ, ಅಷ್ಟು ಒಳ್ಳೆ ರಿಸಲ್ಟ್ ಇದು ಕೊಡುತ್ತೆ. ನಾವು ಯೂಶ್ವಲ್ ಆಗಿ ಫಿನಾಯಿಲ್ನ ಹಾಕಿ ನೆಲನ ಒರೆಸ್ತೀವಿ. ಅದರ ಬದಲು ನಾವು ಈ ರೀತಿಯಾಗಿ ನೆಲನ ಒರೆಸೋದ್ರಿಂದ ನೆಲ ತುಂಬಾ ಚೆನ್ನಾಗಿ ಕ್ಲೀನ್ ಆಗುತ್ತೆ. ನೆಲದಲ್ಲಿ ಒಳ್ಳೆಯ ಶೈನ್ ಕೂಡ ಬರುತ್ತೆ. ಈ ರೀತಿ ನೀವು ಪ್ರತಿದಿನ ನೆಲ ಒರೆಸುವ ನೀರಿಗೆ ಇದನ್ನು ಹಾಕಿ ನೆಲ ಒರೆಸಿ ನೋಡಿ. ಗ್ಯಾಸ್ ಸ್ಟವ್ನ ಎಷ್ಟೇ ಕ್ಲೀನಾಗಿಟ್ಟರೂ ಪ್ರತಿದಿನ ಇದರಲ್ಲಿ ಗಲೀಜಾಗ್ತಾನೆ ಇರುತ್ತೆ. ಇದನ್ನು ಕ್ಲೀನ್ ಮಾಡ್ತಾನೆ ಇರಬೇಕು. ಆದರೆ ಈ ನೀರಿನಿಂದ ನೀವು ಕ್ಲೀನ್ ಮಾಡೋದ್ರಿಂದ ನಿಮ್ಮ ಕೆಲಸ ತುಂಬಾ ಸುಲಭ ಆಗುತ್ತೆ. ಇದು ಸೋಪ್ ನೀರಾಗಿರೋದ್ರಿಂದ ತುಂಬಾ ಚೆನ್ನಾಗಿ ಗ್ಯಾಸ್ ಸ್ಟವ್ ಕ್ಲೀನ್ ಆಗುತ್ತೆ. ಹಾಗೆಯೇ ನಾವು ಕಿಚನ್ನ ಕೌಂಟರ್ ಟಾಪ್ನ ಕೂಡ ಇದರಿಂದ ಕ್ಲೀನ್ ಮಾಡ್ಕೊಳ್ಬೋದು. ಇದರಿಂದ ತುಂಬಾ ಚೆನ್ನಾಗಿ ಕೌಂಟರ್ ಟಾಪ್ ಕೂಡ ಕ್ಲೀನ್ ಆಗುತ್ತೆ. ಒಳ್ಳೆಯ ಶೈನಿಂಗ್ ಬರುತ್ತೆ. ನಾವು ಯೂಶ್ವಲಿ ಸೋಪ್ ಪೌಡರ್ನ ಹಾಗೆ ಬಳಸಿದ್ರೆ ಅಲ್ಲಲ್ಲಿ ಸೋಪ್ ಪೌಡರ್ ನಿಂತ್ಕೊಳ್ಳುವಂಥ ಚಾನ್ಸಸ್ ಇರುತ್ತೆ. ಆದರೆ ಈ ರೀತಿ ಕ್ಲೀನ್ ಮಾಡೋದ್ರಿಂದ ಸ್ವಲ್ಪನೂ ಕೂಡ ಸೋಪ್ ಪೌಡರ್ನ ಕಲೆ ಕಾಣಿಸೋದಿಲ್ಲ. ಇನ್ನು ಈ ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಹೇಗನ್ನಿಸ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನ ಮರಿಬೇಡಿ. ಆದಷ್ಟು ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೊಳ್ಳಿ. ಹಾಗೆ ಲೈಕ್ ಮಾಡೋದನ್ನ ಮರಿಬೇಡಿ. ನೀವೇನೋ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಇರುವ ಬೆಲ್ ಬಟನನ್ನು ಕ್ಲಿಕ್ ಮಾಡಿ. ಹೀಗೆ ಪ್ರೋತ್ಸಾಹ ಕೊಡ್ತಾ ಇರಿ. ಪ್ರೋತ್ಸಾಹ ಕೊಡ್ತಿರೋ ನಿಮ್ಮೆಲ್ರಿಗೂ ತುಂಬಾ ಥ್ಯಾಂಕ್ ಯು.